ಹೈನುಗಾರಿಕೆ ಇಂದು ಹೈನೋದ್ಯಮವಾಗಿ ಮಾರ್ಪಟ್ಟಿದೆ. ಈ ಹೈನುಗಾರಿಕೆಯಲ್ಲಿ ಕೊಟ್ಟಿಗೆ ವ್ಯವಸ್ಥೆ ಬಹುಮುಖ್ಯವಾದ ಅಂಶ. ಸಾಮಾನ್ಯವಾಗಿ ಹಸುಗಳನ್ನ ಶೆಡ್ನಲ್ಲಿ ಕಟ್ಟಿ ಮೇಯಿಸೋದು ರೂಢಿಯಲ್ಲಿದೆ. ಆದ್ರೆ ಇಲ್ಲೊಬ್ಬ ಯುವ ರೈತ ಹೊಸದೊಂದು ವಿಧಾನದಲ್ಲಿ ಹಸುಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ. ನೀವು ಇದನ್ನ ನೋಡಿದ್ರೆ ಹೀಗೂ ಹಸುಗಳನ್ನ ಸಾಕಣೆ ಮಾಡಬಹುದಾ ಅನ್ನೋ ಪ್ರಶ್ನೆ ಮೂಡೋದಂತೂ ಗ್ಯಾರಂಟಿ. ವಿನಯ್ ಅಪರಂಜಿ ಕೃಷಿ ಅಂದ್ರೆ ಈತನಿಗೆ ಎಲ್ಲಿಲ್ಲದ ಪ್ರೀತಿ. ಕೃಷಿ ಪದವೀಧರನಾದ ಬೆರಗುಗಣ್ಣಿನ ಈ ಯುವಕನಿಗೆ 10 ಹಲವು ಅವಕಾಶಗಳಿದ್ದರೂ ಮಣ್ಣಿನ ಮಗನಾಗುವ ಆಸೆ. ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಛಲಗಾರ, ಕನಸುಗಾರ. ಕಂಡ ಕನಸನ್ನ ಸಾಕಾರಗೊಳಿಸಲು ಆತ ಆಯ್ದುಕೊಂಡದ್ದು ಹೈನೋದ್ಯಮ. ಆದ್ರೆ ಎಲ್ಲರಂತಲ್ಲ, ಸ್ವಲ್ಪ ವಿಭಿನ್ನವಾಗಿ ಅವರ ಕಲ್ಪನೆಯ ಮೂಸೆಯಲ್ಲಿ ತಲೆ ಎತ್ತಿದ್ದೇ ಈ ಹೊಸ ಮಾದರಿಯ ಕೊಟ್ಟಿಗೆ. ಅದುವೇ ಲೂಸ್ ಹೌಸಿಂಗ್ ಸಿಸ್ಟಮ್. ಅಂದ್ರೆ ಹಸುಗಳನ್ನ ಕಟ್ಟದೆ ಸ್ವತಂತ್ರವಾಗಿ ಶೆಡ್ಡಿನಲ್ಲಿ ಬಿಟ್ಟು ಮೇಯಿಸುವಂತಹ ಪದ್ಧತಿ. ಹಸುಗಳು ಓಡಾಡಿಕೊಂಡಿದ್ದು ಇಷ್ಟ ಬಂದಾಗ ಆಹಾರ ತಿನ್ನುವಂತ, ಬೇಕಾದಾಗ ನೀರು ಕುಡಿಯುವಂತ ಪದ್ಧತಿ ಇದು. ಹಳೆ ಪದ್ಧತಿ ಅಂದ್ರೆ ಕಟ್ಟೋ ಪದ್ಧತಿ, ಮತ್ತು ಇದು ಲೂಸ್ ಹೌಸಿಂಗ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ನಾವೇನು ಅಳವಡಿಸ್ಕೊಂಡಿದ್ದೀವಿ ಅಂದರೆ ಲೂಸ್ ಹೌಸಿಂಗ್ ಪದ್ಧತಿನ ಅಳವಡಿಸ್ಕೊಂಡಿದ್ದೀವಿ. ಲೂಸ್ ಹೌಸಿಂಗಲ್ಲಿ ನಾವು ಯಾವ ಹಸುನೂ ಕಟ್ಟಲ್ಲ, ಹಸುಗಳು ಇಲ್ಲೇ ಓಡಾಡ್ಕೊಂಡಿರುತ್ತೆ. ಒಂದೊಂದು ಹಸು ಒಂದು 150 ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಈ ಕೊಟ್ಟಿಗೆಗಳನ್ನ ನಿರ್ಮಾಣ ಮಾಡಿದ್ವಿ ನಾವು. ಈ ಕಟ್ಟೋ ಪದ್ಧತಿಗೆ ಹೋದಾಗ ಏನಾಕೈತಿ, ಅವು ಅಲ್ಲೇ ಇದ್ದು ಅಲ್ಲೇ ಮಲಗಿ ಹೇಳೋದ್ರಿಂದ ಅವುಗಳಿಗೂ ಒಂಥರ, ನೀವು ನೋಡಿದ್ರೆ ಕಾಂಕ್ರೀಟ್ ಹಾಕಿರ್ತೀವಿ, ಇಲ್ಲ ಮ್ಯಾಟ್ ಹಾಕಿರ್ತೀವಿ, ರಬ್ಬರ್ ಮ್ಯಾಟ್. ಅದರ ಕಾಲು ಜಾರ್ತದೆ, ಅಥವಾ ಅದು ಹೇಳ್ಬೇಕಾದ್ರೆ ಭಾಳ ಶಕ್ತಿ ವಹಿಸಬೇಕಾಗುತ್ತೆ. ಸೊ ಅದೆಲ್ಲ ಇಲ್ಲಿ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಅದರದ್ದು ಹೆಲ್ತ್ ವೈಸ್ ಪ್ರಾಬ್ಲಮ್ಸ್ ಬಹಳ ಕಮ್ಮಿ ಆಗುತ್ತೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಗೊಂದಿ ಗ್ರಾಮದ ಹೊರವಲಯದಲ್ಲಿರುವ ವರದಾ ನದಿಯ ತಟದಲ್ಲಿ ಪ್ರಕೃತಿ ಸೌಂದರ್ಯದ ಮಧ್ಯೆ ಇರುವ ಈ ಡೈರಿ ಫಾರ್ಮ್ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಪ್ರಸ್ತುತ ಈ ಶೆಡ್ಡಿನಲ್ಲಿ ಕರುಗಳು ಸೇರಿ ಸುಮಾರು 70 ಸೀಮೆ ಹಸುಗಳಿವೆ. ಈ ಶೆಡ್ ಅನ್ನ ಅಧಿಕ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನೆಲಕ್ಕೆ ಯಾವುದೇ ಸಿಮೆಂಟ್ ಅಥವಾ ಮ್ಯಾಟ್ ಅನ್ನ ಬಳಸಲಾಗಿಲ್ಲ. ಇಲ್ಲಿ ಹಸುಗಳು ಹಾಕುವ ಸಗಣಿ ಮತ್ತು ಗಂಜಲವನ್ನ ದಿನಂಪ್ರತಿ ತೆಗೆಯುವ ಗೋಜಿಗೆ ಹೋಗುವುದಿಲ್ಲ. ಅದು ಇಲ್ಲೇ ಉತ್ಕೃಷ್ಟ ಗೊಬ್ಬರವಾಗಿ ಮಾರ್ಪಡುತ್ತದೆ. ಪೋಷಕಾಂಶಗಳಿಂದ ಕೂಡಿದ ಇದೇ ಗೊಬ್ಬರವನ್ನ ಭತ್ತದ ಬೆಳೆಗೆ ಹಾಕಿ ಉತ್ತಮ ಫಸಲನ್ನ ಕೂಡ ತೆಗೆಯುತ್ತಿದ್ದೇವೆ ಅಂತಾರೆ ವಿನಯ್. ಇದರಲ್ಲಿ ಇನ್ನೊಂದು ಏನು ವಿಶೇಷವಾಗಿ ನಾವು ಅಳವಡಿಸ್ಕೊಂಡಿದೀವಿ ಅಂದ್ರೆ, ಇದು ಕಂಪೋಸ್ಟ್ ಬೆಡ್ ಬಾರ್ನ್ ಅಂತ. ಕಂಪೋಸ್ಟ್ ಬೆಡ್ ಬಾರ್ನ್ ಅಂದರೆ ಇಲ್ಲಿ ನಾವು ಹಸುವಿನ ಸಗಣಿ ಗಂಜಲ ಏನೂ ತೆಗೆಯೋದಿಲ್ಲ. ಅದೇನು ಮಾಡ್ತೀವಿ, ಮಣ್ಣಿನ ಜೊತೆಗೆ ಮೇಲ್ಗಡೆ ಕೊಬ್ಬಟ್ಟು ಹಾಕಿರ್ತೀವಿ. ಹಸುವಿನ ಗಂಜಲ ಮತ್ತು ಸಗಣಿ ಅದರ ಬಿದ್ದ ಮೇಲೆ ಎವ್ರಿ ಡೇ ರೋಟಾವೇಟ್ ಮಾಡ್ತೀವಿ. ಸೊ ಅದು ಅದ್ರ ಜೊತೆ ಮಿಕ್ಸ್ ಆಗುತ್ತೆ. ಅದೊಂದು 2-3 ತಿಂಗಳಾದಮೇಲೆ ಒಂದು ಒಳ್ಳೆ ಗೊಬ್ಬರವಾಗಿ ತಯಾರಾಗುತ್ತೆ. ಸೊ ಹೀಗಾಗಿ ನಾವೇನು ಮಾಡಿದ್ದೀವಿ, ಈ ಪದ್ಧತಿಗೆ ಬಂದಾದಮೇಲೆ ಹಸುಗೆ ಈಸಿ ಇರುತ್ತೆ. ಕೌ ಕಂಫರ್ಟ್ ಅಂತ ಏನು ಹೇಳ್ತಾರೆ, ಅದು ಇಲ್ಲಿ ಹೈಯೆಸ್ಟ್ ಇರುತ್ತೆ. ಹಸು ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಆಮೇಲೆ ನೀರಿನ ವ್ಯವಸ್ಥೆ ಎಲ್ಲ ಕಡೆ ಇದೆ. ಆಮೇಲೆ ಫುಡ್ ಎಲ್ಲ ಒಂದು ಕಡೆ ಹಾಕ್ತಾಯಿದ್ದೀವಿ. ಸೊ ಅದಿರೋದ್ರಿಂದ ಅದಕ್ಕೆ ಬೇಕಾದಾಗ ತಿನ್ನುತ್ತೆ, ಬೇಕಾದಾಗ ನೀರು ಕುಡಿಯುತ್ತೆ. ಸೊ ಇದು ನ್ಯಾಚುರಲ್ ಆಗಿ ಆಲ್ಮೋಸ್ಟ್ ಇದು 100% ನ್ಯಾಚುರಲ್ ಅಲ್ಲದೆ ಹೋದರೂ ಆಲ್ಮೋಸ್ಟ್ ಟು ದ ನೇಚರ್ಗೆ ಹೋಗುತ್ತೆ. ಕಂಟ್ರೋಲ್ಡ್ ಆಗಿ ಅದಕ್ಕೆ ಏನು ಬೇಕು ಆ ರೀತಿಯಲ್ಲಿ ಈ ಪದ್ಧತಿಯಿಂದ ಅನುಕೂಲ ಇದೆ. ನಮ್ಮದು ಡೈರಿ ಫಾರ್ಮ್ ಸ್ಟಾರ್ಟ್ ಆಗಿ ಈಗ 2 ವರ್ಷ ಆಯಿತು. 2 ವರ್ಷ 1 ತಿಂಗಳು ಅಷ್ಟೇ. 1.5 ವರ್ಷದಿಂದ ನಾವು ಯಾವ ಗೊಬ್ಬರನೂ ಸರ್ಕಾರಿ ಗೊಬ್ಬರ ತಂದು ನಮ್ಮ ಭತ್ತದ ಗದ್ದೆಗೆ ಹಾಕಿಲ್ಲ, ಇನ್ನೂವರೆಗೂ ಹಾಕಿಲ್ಲ. ಈ ಗೊಬ್ಬರದ ಮೇಲೇ ಬೆಳೀತಾ ಇದ್ದೀವಿ ನಾವು. ಈಗ ಮೊದಲು ನಾನು ಸರ್ಕಾರಿ ಗೊಬ್ಬರ ಹಾಕಿ ಬೆಳೀತಾ ಇದ್ದವು 40 ಚೀಲ 45 ಚೀಲದವರೆಗೂ ಬೆಳೀತಾ ಇದ್ವಿ. ಈಗ ಈ ವರ್ಷದ ನಾವು ಮಾಡೋದು ಎಲ್ಲ ಅಂದರೆ ಹಳೆ ತಳಿಗಳು, ನೇಟಿವ್ ವೆರೈಟೀಸ್ ಅಂತ ಹೇಳ್ತೀವಿ. ನಮ್ಮ ಹಳೆ ಕಾಲದ ತಳಿಗಳೇನಿದ್ದು ಬುಡ್ಡ ಭತ್ತ ಅಂತ ಈ ಥರದ್ದು ಬೆಳಿತೀವಿ. ಸೊ ಅವನು ಕೂಡ ಈ ವರ್ಷ ನಾವು 40. ಈ ಬಿಟ್ಟು ಮೇಯಿಸುವ ಪದ್ಧತಿಯಿಂದ ಹಲವಾರು ಪ್ರಯೋಜನಗಳಿವೆ. ಮೊದಲನೆಯದಾಗಿ ಇದು ಹೆಚ್ಚು ಕೂಲಿ ಕಾರ್ಮಿಕರನ್ನ ಬೇಡುವುದಿಲ್ಲ. ಸಾಮಾನ್ಯ ಪದ್ಧತಿಯಲ್ಲಿ 10 ಹಸುಗಳನ್ನ ನೋಡಿಕೊಳ್ಳೋಕೆ ಒಬ್ರು ಬೇಕೇ ಬೇಕು. ಆದ್ರೆ ಇಲ್ಲಿ ಒಬ್ಬರೇ ಕೂಲಿ ಕಾರ್ಮಿಕರನ್ನಿಟ್ಟು 70 ಹಸುಗಳನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅವರ ಕೆಲಸ ಆಹಾರ ನೀಡೋದು ಮತ್ತು ಹಾಲು ಕರೆಯೋದಷ್ಟೇ. ಈ ಪದ್ಧತಿಯಲ್ಲಿ ಹಸುಗಳು ಆರೋಗ್ಯಕರವಾಗಿ ಬೆಳೆದು ಹೆಚ್ಚು ಹಾಲನ್ನ ನೀಡುತ್ತವೆ ಮತ್ತು ಹಸುಗಳು ಸಹಜವಾಗಿ ಬೆಳೆಯುತ್ತವೆ ಅನ್ನೋದು ವಿನಯ್ ಅವರ ಅಭಿಪ್ರಾಯ. ಹಾಲು ಹೆಚ್ಚಿಗೆ ಆಗೋದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ. ಒಂದು ಮೇನ್ ಏನಪ್ಪಾ ಅಂದ್ರೆ, ನಿಮ್ಮ ಹಸುವಿನ ಹೆಲ್ತ್ ಭಾಳ ಇಂಪಾರ್ಟೆಂಟ್. ಹಸುವಿನ ಹೆಲ್ತು ಹಾಲುಗೆ ಈಗ ನೋಡಿ 12-15 ಲೀಟ್ರ್ ಹಾಲು ಕೊಟ್ಟು ಅದು ತಿರ್ಗಾ ಮುರ್ಗಾ ಕೆಚ್ಚಲು ಬಾವು ರೋಗ ಗುರಿ ಆದರೆ ನೀವು ಒಂದು ಸಾರಿ ಕೆಚ್ಚಲು ಬಾವು ಬಂದರೆ 400-500 ರೂಪಾಯಿ ಖರ್ಚಾಗುತ್ತೆ ಈಗಿನ ಸದ್ಯದ. ಒಂದು ಎರಡನೇದು, ಆ ದಿನದ ಹಾಲು ವೇಸ್ಟ್ ನಿಮಗೆ. ಕೆಚ್ಚಲು ಬಾವು ಬಂದ ಹಾಲನ್ನ ನಾವು ಡೈರಿಗೂ ಹಾಕೋಕ್ಕಾಗಲ್ಲ, ಯಾರಿಗೂ ಮಾರೋಕ್ಕಾಗಲ್ಲ, ಕೆಟ್ಟೋಗುತ್ತೆ. ಸೊ ಅದನ್ನೆಲ್ಲ ನೋಡಿದ್ರೆ ಬರೀ ಒಂದೇ ದಿವಸಕ್ಕೆ ಅಷ್ಟು ಹೋಗುತ್ತೆ. ನಮಗಿಲ್ಲಿ 15 ಲೀಟ್ರ್ ಕೊಡ್ತಾ ಇದ್ದಂಥ ಹಸು 16-13 ಲೀಟ್ರೇ ಕೊಟ್ಟರೆ ಸಾಕು.
ಸೊ ಇಲ್ಲಿ ಆ ಪದ್ಧತಿಯಲ್ಲಿ ಇದು ಆಗ್ತಾಯಿದೆ. ಬಟ್ ನಾವು ಇಲ್ಲೂ ಕೂಡ ಒಂದು ಹೈಯೆಸ್ಟ್ ಲೆವೆಲ್ 15 ಲೀಟ್ರ್ ಟಚ್ ಮಾಡಿದ್ದೀವಿ, ಏನು ತೊಂದರೆ ಇಲ್ದಂಗೆ. ನೀವು ಲೇಬರ್ ವಿಚಾರಕ್ಕೆ ಬಂದರೆ ಅಲ್ಲಿ ಸುಮಾರು ಸಾರಿ ಸಗಣಿ ತೆಗಿಬೇಕು, ಆಮೇಲೆ ತುಂಬ ಲೇಬರ್ ಬೇಕು. ಒಂದು 20 ಹಸು ಮೇಂಟೈನ್ ಮಾಡೋಕ್ಕೆ 2 ಲೇಬರ್ ಬೇಕಲ್ಲಿ. ಅದೇ ಈಗ ಇಲ್ಲಿ ನಮ್ಮ ಒಟ್ಟು ಟೋಟಲ್ 70 ಸ್ಟ್ರೆಂತ್ ಇದೆ, ಕರು ಎಲ್ಲ ಸೇರಿ. ಸೊ ಇದನ್ನಿಷ್ಟು 2 ಜನನೇ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಯಾಕಂದರೆ ಈ ಪದ್ಧತಿ ಸರಳವಾಗಿದೆ. ಇಲ್ಲಿ ಲೇಬರಿಗೆ ಕೆಲಸ ಕಡಿಮೆ. ಅವ್ರಿಗೇನು ಮೇನ್ ಮುಖ್ಯ ಅಂದರೆ ಆಹಾರ ಹಾಕೋದು, ಹಾಲು ಕರೆಸೋದು, ಸ್ವಚ್ಛವಾಗಿ ಇಡೋದು, ಇವೇ ಮೇಜರ್ ಕೆಲಸ ಅವರು. ಸೊ ಆ ಪದ್ಧತಿಯಲ್ಲಿ ಅದು ಮಾಡೋಕ್ಕಾಗಲ್ಲ ನಮಗೆ. ಅದವ್ರದ್ದು ಭಾಳಷ್ಟು ಟೈಮು ಎನರ್ಜಿ ಎಲ್ಲ ಕ್ಲೀನಿಂಗಲ್ಲೇ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಇನ್ನೂ ಒಂದು ಏನಪ್ಪ ಅಂದರೆ ಮುಖ್ಯ ನೀರು. ನಮಗೆ ನೀರಿದೆ ಅಂದ್ಬಿಟ್ಟು ನಾವು ನೀರು ಹೆಂಗೆ ಬೇಕಂಗೆ ಉಪಯೋಗಿಸೋಕ್ಕೂ ಆಗೋಲ್ಲ. ಆಮೇಲೆ ನೀರಿಂದನೂ ಇನ್ಫೆಕ್ಷನ್ಸ್ ಜಾಸ್ತಿ ಬರುತ್ತೆ. ಹಸುಗಲ್ಲಿ ನೀವು ಹಗಲ ಮುಗಲ ತೊಳೆದ್ರೂ ಕೂಡ ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಅದು ಬೇಗ ಆರಲ್ಲ, ಅಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀವು ಕ್ಲೀನ್ ಮೇಂಟೈನ್ ಮಾಡಬೇಕು, ಸ್ಯಾನಿಟೇಷನ್ ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಕೆಚ್ಚಲು ಬಾವು ರೋಗ ಅದು ನಾರ್ಮಲಿ ಈಸಿಯಾಗಿ ಶುರುವಾಗುತ್ತೆ. ಇದು ಏನಪ್ಪ ಅಂತಂದರೆ ನಿಮಗೆ ಇನಿಷಿಯಲ್ ಪೀರಿಯಡಲ್ಲಿ ಒಂಚೂರು ಕಷ್ಟ ಅನಿಸ್ಬೋದು ಈ ಮ್ಯಾನೇಜ್ಮೆಂಟಿಗೆ ಹೋಗ್ಕೊಳ್ಳೋದಕ್ಕೆ ಅದಕ್ಕೆಲ್ಲ. ಬಟ್ ಇದನ್ನು ನಾವು ಅಳವಡಿಸ್ಕೊಂಡು ಸ್ವಲ್ಪ ದಿವಸಕ್ಕೆ ಏನಾಗುತ್ತೆ, ಸಗಣಿ ಮತ್ತು ಗಂಜಲನೇ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಎಲ್ಲ ಇದೆ, ಅದು ನಮ್ಗೆ ಮೊದಲಿಂದನೂ ಗೊತ್ತಿರೋ ಪದ್ಧತಿ. ಸೊ ಹಾಗಾಗಿ ಇಲ್ಲಿ ಹಸುಗೂ ಕೂಡ ಯಾವುದೇ ರೀತಿಯ ಹಾರ್ಮ್ ಆಗೋದಿಲ್ಲ. ಆಮೇಲೆ ನಾವು ಹಾಲು ಈ ಜಾಗದಲ್ಲಿ ಕರೆಸಂಗಿಲ್ಲ, ಬೇರೆ ಜಾಗದಲ್ಲಿ ಕರೆಸ್ತೀವಿ. ಸೊ ಹಾಗಾಗಿ ಅಲ್ಲಿ ಮೇಂಟೈನ್ ಮಾಡಿದ್ರೆ ಸಾಕು ನಾವು ನೀಟ್ನೆಸ್. ಇಲ್ಲಿ ನೀವು ನೋಡ್ತಾ ಇರುವಂತಹ ಶೆಡ್ಡು 110 ಅಡಿ ಉದ್ದವಿದ್ದು 40 ಅಡಿ ಅಗಲವಿದೆ. ಇದರಲ್ಲೇ 3 ಬ್ಲಾಕ್ಗಳನ್ನ ಮಾಡಿಕೊಂಡಿದ್ದು ಹಾಲಿನ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಪ್ರತಿ ಬ್ಲಾಕ್ನಲ್ಲಿ 10 ಹಸುಗಳನ್ನಿಟ್ಟು ನಿರ್ವಹಣೆ ಮಾಡಲಾಗ್ತಿದೆ. ಮುಖ್ಯವಾಗಿ ಕೊಟ್ಟಿಗೆಗೆ ಅದನ್ನು ಹೇಳೋದ್ನಲ್ಲ, ಒಂದು ಹಸುವಿಗೆ 150 ಸ್ಕ್ವೇರ್ ಫೀಟು ಒಂದು ಲೆಕ್ಕಾಚಾರ. ಇದಕ್ಕೆ 200 ಕೊಟ್ಟರು ಏನು ತೊಂದರೆ ಇಲ್ಲ. ಬಟ್ ನಿಮ್ಗೇನಪ್ಪ ಜಾಗದ ವ್ಯವಸ್ಥೆ ಅದಕ್ಕೆ ಅಷ್ಟು ಮಿನಿಮಮ್ ಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ಕ್ರೌಡಿಂಗ್ ಜಾಸ್ತಿ ಆಗುತ್ತೆ. ಅಂದರೆ ಅದಕ್ಕೆ ಬೇಕಾದಷ್ಟು ಜಾಗ ಅದಕ್ಕೆ ಸಿಗೋಲ್ಲ ಓಡಾಡೋಕ್ಕೆ, ಅದಕ್ಕೆ ಎಲ್ಲ. ಸೊ ಅದಕ್ಕೆ ಕಡಿಮೆ ಆದಾಗ ನಿಮಗೆ ಆ ಪದ್ಧತಿಯಲ್ಲಿ ಕೆಲವೊಂದಿಷ್ಟು ಅನಾನುಕೂಲತೆ ಕಾಣ್ತವೆ. ಏನಪ್ಪ ಅಂದರೆ ಸಗಣಿ ಬೇಗನೆ ಹಸಿಯಾಗೋಗುತ್ತೆ, ಅಥವಾ ಸಗಣಿನ ಬೇಗ ಡ್ರೈ ಮಾಡೋಕ್ಕಾಗಲ್ಲ, ನೀವು ಒಳ್ಳೆ ಕಂಪೋಸ್ಟ್ನ ತಯಾರು ಮಾಡೋಕ್ಕಾಗಲ್ಲ. ಹಸುಗೆ ಕಿರಿಕಿರಿ ಅನಿಸುತ್ತೆ, ಯಾಕಂದರೆ ಹಸಿ ಸಗಣಿ ಭಾಳ ಅದಕ್ಕೆ ಕಾಣ್ತಾ ಇದೆ, ಅಥವಾ ಕೆಸರು ಭಾಳ ಇದಾಗ್ತಾಯಿದೆ. ಸೊ ಅದರಿಂದ ಸಮಸ್ಯೆಗಳಿಗೆ ಏನಾದ್ರು ಹೋಗ್ಬೋದು. ಅದು ನಾವು ಇಲ್ಲಿವರೆಗೂ, ಯಾಕಂದರೆ ಇದು ಆಪ್ಟಿಮಮ್ ಅಂತ ನಮ್ಗೆ ಗೊತ್ತಿರೋದ್ರಿಂದ ಈ ಬೇರೆ ಬೇರೆ ಕಡೆ ನಾವು ನೋಡಿ ಇದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ಮಾಡಿದಾದ್ಮೇಲೆ ಈ ಸಿಸ್ಟಮಿಗೆ ಬಂದಿದ್ದೀವಿ. ಸೊ ಇದು ಸ್ಟ್ಯಾಂಡರ್ಡ್ ಏನಪ್ಪ ಅಂದರೆ 150 ಸ್ಕ್ವೇರ್ ಫೀಟ್ ಬೇಕು. ಆ ಒಂದು ಯೋಚನೆ ಇಟ್ಕೊಂಡು ನಾವು ಹಸುಗಳ ಕೊಟ್ಟಿಗೆನ ನಿರ್ಮಾಣ ಮಾಡಿ. ಇನ್ನೊಂದು ವಿಷಯ ಅಂದ್ರೆ ಈ ಪದ್ಧತಿಯಲ್ಲಿ ಹಸು ಸಾಕಣೆ ಮಾಡುವಂತವರು ಅಧಿಕ ವೆಚ್ಚದ ಐಷಾರಾಮಿ ಕೊಟ್ಟಿಗೆ ನಿರ್ಮಿಸುವ ಅವಶ್ಯಕತೆ ಏನೂ ಇರಲ್ಲ. ಸ್ಥಳೀಯವಾಗಿ ಸಿಗುವ ವಸ್ತುಗಳನ್ನೇ ಬಳಸಿಕೊಂಡು ಕಡಿಮೆ ವೆಚ್ಚದ ಶೆಡ್ಡಿನಲ್ಲೇ ಇದೇ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಲು ಸಾಧ್ಯವಿದೆ. ಇದರಲ್ಲಿ ನಾವೇನ್ ಮಾಡಿದೀವಿ, ಮೊದಲು ನಾವು ಕಲಿತಾ ಇದ್ದಾಗ ಸ್ವಲ್ಪ ಹೆವಿ ಮಟೀರಿಯಲ್ಲು ಇದೆಲ್ಲ ಹಾಕಿ ತುಂಬ ದೊಡ್ಡದಾಗಿ ಶೆಡ್ ಮಾಡಿದ್ದೀವಿ. ಇದು ನೋಡೋಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ, ಸ್ವಲ್ಪ ಲಕ್ಸುರಿಯಸ್ಸೇ ಅನಿಸುತ್ತೆ ನೋಡೋಕ್ಕೆ ನಿಮಗೆ. ಬಟ್ ನಾವು ಸಾಮಾನ್ಯ ರೈತರು ಸಣ್ಣವರು ಅಳವಡಿಸ್ಬೇಕು ಅನ್ನೋ ಹೋದಾಗ ಭಾಳ ಕಡಿಮೆ ಖರ್ಚಲ್ಲಿ ನಮ್ಮ ಲೋಕಲ್ ಮಟೀರಿಯಲ್ ಏನು ಸಿಗುತ್ತೆ, ಮರ ಕಟ್ಟಿಗೆ ಇರ್ಬೋದು, ಅಥವಾ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಈ ಕೊಟ್ಟಿಗೆನ ನಿರ್ಮಾಣ ಮಾಡ್ಬೋದು. ಈ ಲೂಸ್ ಹೌಸಿಂಗ್ ಪದ್ಧತಿನ ಅಳವಡಿಸ್ಬೋದು. ಹೆಂಗೆ ಅಂದರೆ ಎಲ್ಲಿ ನಾವು ಅವಕ್ಕೆ ಊಟ ತಿಂಡಿ ಕೊಡ್ತೀವಿ, ಎಲ್ಲಿ ಹಾಲು ಕರಿಸ್ತೀವಿ, ಅದೊಂದೇ ಜಾಗನ ಚೆನ್ನಾಗಿ ಕವರ್ಡ್ ಜಾಗ ಮಾಡಿ ಮಿಕ್ಕಿದ್ನೆಲ್ಲ ಓಪನ್ ಮಾಡಿ ಫೆನ್ಸ್ ಮಾಡಿ ಬಿಡೋದು. ಓಕೆ, ಆ ಥರ ಪದ್ಧತಿನ ಮಾಡ್ಬೋದು. ಯಾರೇ ಹೈನುಗಾರಿಕೆಯಲ್ಲಿ ವಿನೂತನ ಪದ್ಧತಿ ಅನುಸರಿಸುವ ಮೂಲಕ ಹೊಸದೊಂದು ಹೆಜ್ಜೆಯನ್ನಿಟ್ಟಿದ್ದಾರೆ ವಿನಯ್ ಅಪರಂಜಿ. ಅಗಾಧ ಕೃಷಿ ಜ್ಞಾನವುಳ್ಳ ಈ ಯುವಕನ ಕೃಷಿ ಬದುಕು ಸುಂದರವಾಗಲಿ, ಆ ಮೂಲಕ ಇತರರಿಗೆ ಪ್ರೇರಣೆಯಾಗಲಿ ಅನ್ನೋದೇ ನಮ್ಮ. ಇವರು ವೃತ್ತಿಯಲ್ಲಿ ಶಿಕ್ಷಕರಾದ್ರೂ ಪ್ರವೃತ್ತಿಯಲ್ಲಿ ಕೃಷಿಕ. ಒಕ್ಕಲುತನ ಅಂದ್ರೆ ಅದೇನೋ ಪ್ರೀತಿ. ಅನೇಕ ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಈ ಬಾರಿ ಮೆಕ್ಕೆಜೋಳದಲ್ಲಿ ಬಂಪರ್ ಇಳುವರಿ ತೆಗೆಯುವ ಮೂಲಕ ಊರಿಗೆ ಮಾದರಿಯಾಗಿದ್ದಾರೆ. ಇವರೇ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಯಾದಗೂಡ ಗ್ರಾಮದ ಪುಂಡಲಿಕ ಬಿರಾದಾರ ಪಾಟೀಲ್. ಇವರು ವೃತ್ತಿಯಲ್ಲಿ ಕನ್ನಡ ಶಾಲಾ ಶಿಕ್ಷಕರಾಗಿದ್ರು ಕೃಷಿ ಪ್ರೇಮಿ. ಶಿಕ್ಷಕ ವೃತ್ತಿಯ ಜೊತೆ ಕೃಷಿಯಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇರೋ 3 ಎಕರೆ ಜಮೀನಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಬೆಳೆಗಳನ್ನ ಬೆಳೆದ ಅನುಭವ ಇವರದು. ಈ ಬಾರಿ ನೀರಾವರಿಯಲ್ಲಿ ಬೆಳೆದ ಮೆಕ್ಕೆಜೋಳದಲ್ಲಿ ಬಂಪರ್ ಫಸಲು ಪಡೆಯುವಲ್ಲಿ ಯಶಸ್ವಿಯಾಗಿದೆ. ನಾನು ವೃತ್ತಿಯಲ್ಲಿ ಶಿಕ್ಷಕ ಕೆಲಸ ಉದ್ಯೋಗವನ್ನು ಮಾಡ್ತೇನೆ, ಸರ್ಕಾರಿ ಶಿಕ್ಷಕರಾಗಿದ್ದು. ಮತ್ತು ಅದ್ರ ಜೊತೆಗಿನ ಒಕ್ಕಲ್ತನವನ್ನು ಮಾಡೋದು ಬಹಳ ಇಷ್ಟ ನನಗೆ. ಇದು PSC 751 ಅಡ್ವಾಂಟ್ ಅಂತ. ಸ್ವಲ್ಪ ಮಳೆ ಕಡಿಮೆ ಆದ್ರೂ, ಮಳೆ ಇಲ್ದಿದ್ರೂ ಕೂಡ ಬರ್ತದೆ, ಮಳೆ ಕಡಿಮೆ ಪ್ರಮಾಣ ಆದ್ರೂ ಬರ್ತದೆ. ಮತ್ತು ಬೆಳೆಸಲಿಕ್ಕೆ ಭಾಳ ಯೋಗ್ಯ ಆಗಿದೆ. 18 ರೌಂಡು ಕಾಳಾಗಿದೆ, ಎಲ್ಲ ಕಾಳು ಪೂರ್ತಿ ಆಗ್ತದೆ. ದಿನ ಸಣ್ಣದ ಮತ್ತು ಇದ್ರಾಗ ಏನಾದ್ರು ಲದ್ದಿ ಒಳಗೆ ಕಾಟ ಇದ್ರೂ ಕೂಡ
ಸೊ ಒಂದು 2 ಸಲ ಔಷಧ ಹೊಡೆದ್ರೆ ಕಡಿಮೆ ಆಗೈತಿ. ಮತ್ತು ಅದನ್ನು ಪ್ರಯತ್ನ ಮಾಡಿದ್ದೇವೆ. 1.5 ಫುಟ್ ಸಾಲು ಬಿಡಿಸಿದ್ದು ರೀ. ಆಮೇಲೆ ಒಂದೊಂದು ಕುಡಿಗೆ ಒಂದೊಂದು ಕಾಳು ಹಾಕೊಂತ 10 ಇಂಚಿಗೊಂದು ಕಾಳು ಹಾಕಿದ್ದೇವೆ. 10 ಇಂಚಿಗೊಂದು ಕಾಳು ಹಾಕಿ ಆಮೇಲೆ ಅದನ್ನು ಬಿತ್ತನೆ ಮಾಡಿದ್ಮೇಲೆ ಮತ್ತು ಈ 10 ಇಂಚಿಗೊಂದು ಕಾಳು ಹಾಕಿ ನಮ್ಮ ಹೊಲದಲ್ಲಿ ಒಟ್ಟು ಟೋಟಲ್ 32,000 ಸಸಿಯನ್ನು ನಾಟಿ ಮಾಡಿದ್ವಿ. ಹೊಲದಾಗ 1 ಎಕರೆಗೆ ನಾನು 6 kg ಬಿತ್ತನೆ ಬೀಜ ಮಾಡಿದ್ದೇನೆ. ನಾವು ಒಂದು 3 ಡಬ್ಬಿ ಕೊಟ್ಟಿಗೆ ಗೊಬ್ಬರನೂ ಬಳಸಿದ್ದೇನೆ. ಆಮೇಲೆ 15 ಡೇಸ್ ಒಂದು ನೀರು ಹಾಸಿದ್ದೇವೆ. ಆಮೇಲೆ ತೆನೆ ಬಿಡೋದಕ್ಕೆ ಪ್ರಾರಂಭ ಮಾಡಿತು. ತೆನೆ ಬಿಟ್ಟ ನಂತರ ಏನೂ ರೋಗ ಬಂದಿಲ್ಲ, ಎಲ್ಲ ಚೆನ್ನಾಗಿ ಬಂದಿದೆ ಬೆಳೆ. ಈ 1 ಎಕರೆ ಜಮೀನಿನಲ್ಲಿ ಮೊದಲು ಸೋಯಾಬೀನ್ ಬೆಳೆಯಲಾಗಿತ್ತು. ಸೋಯಾಬೀನ್ ಕಟಾವಿನ ನಂತರ ಭೂಮಿಯನ್ನ ಹದ ಮಾಡಿ ಮೆಕ್ಕೆಜೋಳ ಬಿತ್ತನೆ ಮಾಡಲಾಗಿದೆ. ಇಲ್ಲಿ ರೈತರು ಅಧಿಕ ಇಳುವರಿ ಸಾಮರ್ಥ್ಯ ಹೊಂದಿರುವ ಖಾಸಗಿ ಕಂಪನಿಯ ಉತ್ತಮ ತಳಿಯೊಂದನ್ನು ಆಯ್ದುಕೊಂಡಿದ್ದಾರೆ. ಎಕರೆಗೆ 6 kg ಬಿತ್ತನೆ ಬೀಜ ಬಳಸಿದ್ದ ರೈತರು 37,000ದಷ್ಟು ಸಸಿಗಳನ್ನು ನಿರ್ವಹಣೆ ಮಾಡಿದ್ರು. ಬೆಳೆಯ ಪ್ರಾರಂಭಿಕ ಹಂತದಿಂದಲೇ ನೀರು, ಗೊಬ್ಬರ ಕೊಟ್ಟು ನಿರ್ವಹಣೆ ಮಾಡಿದ್ರಿಂದ ಬೆಳೆಯೂ ಕೂಡ ಉತ್ಕೃಷ್ಟವಾಗಿ ಬೆಳೆದಿದೆ. ಬೆಳೆಯೂ ಕಟಾವಿನ ಹಂತ ತಲುಪಿದ್ದು ಈ 1 ಎಕರೆ ಜಮೀನಿನಿಂದ ಅಂದಾಜು 40 ಕ್ವಿಂಟಾಲ್ ಇಳುವರಿ ಬರಬಹುದು ಅನ್ನೋದು ರೈತರ ಲೆಕ್ಕಾಚಾರ. ಪ್ರಸ್ತುತ ಬೆಲೆಯೂ ಕೂಡ ಉತ್ತಮವಾಗಿರೋದ್ರಿಂದ ಒಳ್ಳೆಯ ಲಾಭ ಗಳಿಸುವ ನಿರೀಕ್ಷೆ ಇದೆ ರೈತರಿಗೆ. ಮತ್ತು ಈಗ ಹಾರ್ವೆಸ್ಟಿಂಗ್ ಬಂದಿದೆ. ಈಗ ಒಂದು 30,000 ದಂಟು ಸಸಿ ನಮ್ಗೆ ಚೆನ್ನಾಗಿ ಬಂದಿದೆ. ಇಲ್ಲೂ ಚೆನ್ನಾಗಿ ಬರ್ತಿದೆ. 1 ಎಕರೆಗೆ 40 ರಿಂದ 42 ಕ್ವಿಂಟಲ್ ಅಂತೂ ನಕ್ಕಿ ಬರ್ತದೆ ಬೆಳೆ. ಈ ಕಟಾವು ಮಾಡಬೇಕಾದ್ರೆ ನಾವು ಆಳುಗಳು ಇಲ್ಲಿ ಮಟ್ಟ ಕೆಲಸ ಮಾಡಿದಂಥ ಆಳುಗಳು ಖರ್ಚು ವೆಚ್ಚ, ಆಮೇಲೆ ನಮ್ಮಲ್ಲಿ ಮನೆಯಲ್ಲಿ ದನಗಳು ಅದಾವ, ದನಗಳಿಗೂ ಬಳಸ್ತೇವೆ. ತಿನ್ನಕ್ಕೆ ಕಣ್ಕಿ ಭಾಳ ಯೋಗ್ಯ ಆಗೈತಿ. ಒಂದು 10,000 ರೂಪಾಯಿ ಕಣ್ಕಿ ಹೊಂಟದೆ. ಈ ನಾವು ಆಳುಗಳು ಏನು ಖರ್ಚು ಮಾಡಿದ್ದೇವೆ, ಗೊಬ್ಬರ ಹಾಕಿದ್ದೇವೆ, ಕೊಟ್ಟಿಗೆ ಗೊಬ್ಬರ, ಔಷಧ ಇವೆಲ್ಲನೂ ಈ ಕಣ್ಕಿಯಾಗಿ ಹೋಗ್ತದೆ. ಈ ಇಳುವರಿ ಬಂದಂಥ ಫಸಲ ನಮ್ಗೆ ಅನುಕೂಲ ಆಗ್ತದ. ಹುಲಸಾಗಿ ಬೆಳೆದು ನಿಂತ ಬೆಳೆ, ತುಂಬಿ ತುಳುಕ್ತಾ ಇರೋ ತೆನೆಗಳನ್ನು ನೋಡಲು ಸುತ್ತಮುತ್ತಲಿನ ರೈತರು ಆಗಮಿಸ್ತಾ ಇದ್ದಾರೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿ ನಾವು ಇದು ಗೊಂಜಾಳ ಪ್ಲಾಟ್ ಬೆಳೆಸಾರಂತ ನೋಡಕ್ಕೆ ಬಂದಿವ್ರಿ. ಮತ್ತು ಇದು ಯಾವ ತಳಿ ಅಂತ ಇದನ್ನಲ್ರಿ ಜಲು ಬೆಳೆದೈತೆ ಅಂತ ನಾವು ನೋಡಕ್ಕೆ ಬಂದೆವು. ಕಾಳುನೂ ದಪ್ಪ ಐತಿ, ತೆನೆನೂ ಉದ್ದ ಐತಿ, ದಿಂಡ ಸಣ್ಣ ಐತಿ, ಕಣಿಕೆ ಎತ್ತರ ಐತಿ, ಕಣಿಕೆ ದನಗಳು ತಿನ್ನೋಂಗೆ ಐತ್ರಿ. ಕಡಿಮೆ ನೀರಿನಾಗ ಬೆಳೆಸಾರಂತ ಇದು ಮಾಡೋದು ನೋಡಕ್ಕೆ ಬಂದೆವು. ಮತ್ತು ಗೊಂಜಾಳ ತೆನಿ ಬಿ ಯೋಗ್ಯ ಅನಿಸ್ತು ರೀ. ಮತ್ತು ನಮ್ಮ ದನಗಳಿಗೆ ಮೇವ ಪವ ಆಗುವಂಥ ಸಣ್ಣ ಪ್ರಮಾಣ ಪನಿಕೆ ರೈತರಿಗೆ ಅನುಕೂಲ ಆಗುವಂಥ ಪೀಕ್ ನಮ್ಗೆ ಯೋಗ್ಯ ಅನಿಸ್ತದ. ಒಟ್ಟಾರೆ ಮೆಕ್ಕೆಜೋಳದಲ್ಲಿ ಉತ್ತಮ ತಳಿಯ ಆಯ್ಕೆ, ವೈಜ್ಞಾನಿಕ ಬೆಳೆ ನಿರ್ವಹಣೆಯಿಂದ ಬಂಪರ್ ಇಳುವರಿ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ನಮ್ಮ ಕನ್ನಡ ಶಾಲಾ ಮೇಷ್ಟ್ರು. ಗೊಣ್ಣೆಹುಳು ಕೃಷಿ ಬೆಳೆಗಳಿಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡುವ ಕೀಟಗಳಲ್ಲೊಂದು. ರಾಜ್ಯದ ಕೆಲವು ಭಾಗಗಳಲ್ಲಿ ಕಳೆದ 4-6 ವರ್ಷಗಳಿಂದ ಇದರ ಹಾವಳಿ ಮಿತಿ ಮೀರಿದೆ. ಈ ಕೀಟದಿಂದಾಗಿ ಕಬ್ಬು ಬೆಳೆಗಾರರು ತುಂಬಲಾರದ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಇದರ ಬಾಧೆ ಹೆಚ್ಚಿರುವ ಪ್ರದೇಶಗಳಲ್ಲಿ ರೈತರು ಈಗಿನಿಂದಲೇ ಕೆಲವು ನಿಯಂತ್ರಣ ಕ್ರಮಗಳನ್ನ ಅಳವಡಿಸಿಕೊಳ್ಳೋದು ಹೆಚ್ಚು ಸೂಕ್ತ. ಸಾಮಾನ್ಯವಾಗಿ ಮುಂಗಾರಿನ ಪೂರ್ವದಲ್ಲಿ ಅಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮೊದಲ ಮಳೆ ಬಿದ್ದಾಗ ಗೊಣ್ಣೆ ಹುಳುವಿನ ದುಂಬಿಗಳು ಸಾಯಂಕಾಲ 7 ಗಂಟೆ ನಂತರ ನೆಲದಿಂದ ಹೊರಗಡೆ ಬರ್ತವೆ. ನಂತರ ಆಶ್ರಿತ ಗಿಡಗಳಾದ ಬೇವು, ಜಾಲಿ, ಹುಣಸೆ ಮರದ ಎಲೆಗಳನ್ನ ತಿಂದು ಗಂಡು ಹೆಣ್ಣು ಸಂಯೋಗ ಮಾರನೇ ದಿವಸ ಬೆಳಗ್ಗೆ ಹೆಣ್ಣು ದುಂಬಿ ಭೂಮಿಯೊಳಗೆ ಹೋಗಿ ಮಣ್ಣಿನ ಚಿಕ್ಕದಾದ ಕುಡಿಕೆಯನ್ನ ಮಾಡಿ ಅಲ್ಲಿ ಮೊಟ್ಟೆಗಳನ್ನ ಇಡ್ತವೆ. ಈ ಚಟುವಟಿಕೆ 30 ರಿಂದ 45 ದಿನಗಳವರೆಗೆ ನಡೆಯುತ್ತೆ. ಒಮ್ಮೆ ಸಂಯೋಗ ಹೊಂದಿದ ದುಂಬಿ ಮೊಟ್ಟೆ ಇಟ್ಟ 8 ರಿಂದ 10 ದಿವಸಗಳಲ್ಲಿ ಸಾಯುತ್ತೆ. ಮೊಟ್ಟೆಯಿಂದ ಬಂದಂತ 1ನೇ ಹಂತದ ಮರಿ ಭೂಮಿ ಮೇಲಿನ ಸಾವಯವ ಪದಾರ್ಥಗಳನ್ನ ತಿಂದು ಬದುಕುತ್ತೆ. 2ನೇ ಮತ್ತು 3ನೇ ಹಂತದ ಮರಿಗಳು ಸುಮಾರು 4 ತಿಂಗಳವರೆಗೆ ಜಮೀನಿನಲ್ಲಿರೋ ವಿವಿಧ ಬೆಳೆಗಳ ಬೇರುಗಳನ್ನ ಕಡಿದು ತಿಂದು ತನ್ನ ಜೀವನವನ್ನ ನಡೆಸುತ್ತೆ. 3ನೇ ಹಂತ ಮುಗಿದ ನಂತರ ಕೋಶಾವಸ್ಥೆಗೆ ಹೋಗಿ ಸೂಪ್ತಾವಸ್ಥೆಗೆ ತಲುಪುತ್ತೆ. ನವೆಂಬರ್ನಿಂದ ಫೆಬ್ರವರಿ ತಿಂಗಳವರೆಗೆ ಸೂಪ್ತಾವಸ್ಥೆಯಲ್ಲೇ ಇರುತ್ತೆ. ಈ ಸಮಯದಲ್ಲಿ ಕಬ್ಬು ನಾಟಿ ಅಥವಾ ಕುಳೆ ಬೆಳೆಗೆ ನೀರು ಕೊಟ್ಟಾಗ ಈ ದುಂಬಿಗಳು ಭೂಮಿಯಿಂದ ಮತ್ತೆ ಹೊರಗಡೆ ಬಂದು ತಮ್ಮ ಚಟುವಟಿಕೆಯನ್ನ ಮುಂದುವರಿಸುತ್ತವೆ. ಈ ಸಮಯದಲ್ಲಿ ದುಂಬಿಗಳನ್ನ ಆಕರ್ಷಣೆ ಮಾಡಿ ನಾಶಪಡಿಸಬೇಕು. ಇದನ್ನ ಸಾಮೂಹಿಕವಾಗಿ ಎಲ್ಲಾ ರೈತರು ಮಾಡೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಇನ್ನು ಕೆಲವು ಸಸ್ಯ ಸಂರಕ್ಷಣಾ ಕ್ರಮಗಳ ಬಗ್ಗೆ ತಜ್ಞರು ಹೀಗೆ ಹೇಳಿ, ಈ ಫೋರೆಟ್ ಅಪ್ಲಿಕೇಶನ್ ಅಂದ್ರೆ ಫೋರೆಟ್ ಅನ್ನು ಭೂಮಿಗೆ ಹಾಕುವುದು. ನಾವು ಶಿಫಾರಸಿನ ಪ್ರಕಾರ ಎಕರೆಗೆ 10 kg ಫೋರೆಟ್ ಅನ್ನು ಭೂಮಿಗೆ ಸೇರಿಸಬೇಕು ಮಣ್ಣಿನಲ್ಲಿ ಅಂತ ಮೊದಲು ಹೇಳ್ತಿದ್ವಿ. ಈಗ ಬೆಳೆದಂತಹ ಕಬ್ಬಿನಲ್ಲಿ 5 kg ಪ್ರಮಾಣದಲ್ಲಿ ಫೋರೆಟ್ ಪ್ರತಿ ಎಕರೆಗೆ 5 kg ತೆಗೆದುಕೊಂಡು ಅದರಲ್ಲಿ ಹಸಿಯಾದ ಒಂದು ಮರಳನ್ನು ಮಿಶ್ರಣ ಮಾಡಿ ಕಬ್ಬಿನ ಕ್ಷೇತ್ರದಲ್ಲಿ ಅದನ್ನು ಎರಚುವುದರಿಂದ ಅಂತಹ ಕ್ಷೇತ್ರದಲ್ಲಿ ಹೆಣ್ಣು ದುಂಬಿಯು ಮೊಟ್ಟೆ ಇಡುವುದಿಲ್ಲ. ಇದನ್ನು ಸಾಮೂಹಿಕವಾಗಿ ಈ
ದೊಣ್ಣೆ ಹುಳ ಭೂಮಿಯಿಂದ ಹೊರಗೆ ಬರುವಾಗ ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಇದನ್ನು ಪ್ರಥಮವಾಗಿ ಕೈಗೊಳ್ಳಬೇಕು. ತದನಂತರ ಈ ಲೆಸೆಂಟಾ ಅಂಥೇಳಿ ಒಂದು ಹೊಸ ಕೀಟನಾಶಕ ಮಾರುಕಟ್ಟೆಯಲ್ಲಿ ಲಭ್ಯ ಇರ್ತದೆ. ಅದನ್ನು ಪ್ರತಿ ಎಕರೆಗೆ 100 ಗ್ರಾಮ್ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ಕಬ್ಬಿನ ಏನು ನಾಟಿ ಮಾಡಿದ ಬೋದುಗಳ ಮೇಲೆ ಈ ಸ್ಪ್ರೇಯರದ್ದು ಅಂದರೆ ಸಿಂಪರಣಾ ಇದರದ್ದು ನಾಜಲನ್ನು ತೆಗೆದು ಅದರ ಮೇಲೆ ಡ್ರೆಂಚಿಂಗ್ ಅಂತ ಏನು ಹೇಳ್ತೇವೆ ಅದನ್ನು ಮಾಡಬೇಕು. ತದನಂತರ ಏಪ್ರಿಲ್ ತಿಂಗಳಲ್ಲಿ ಜೈವಿಕ ಹತೋಟಿ ಕ್ರಮವಾದ ಮೆಟ್ರೈಜಿಯಂ ಅನಿಸೋಪ್ಲಿ ಅಂತ ಒಂದು ಶಿಲೀಂಧ್ರವನ್ನು ಪ್ರತಿ ಎಕರೆಗೆ 5 kg ಪ್ರಮಾಣದಲ್ಲಿ 50 kg ಒಳ್ಳೆಯ ಕೊಟ್ಟಿಗೆ ಗೊಬ್ಬರ ಕಳೆತಂಥ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಕಬ್ಬಿನ ಸಾಲುಗಳಲ್ಲಿ ಹಾಕಿ ನೀರನ್ನು ಕೊಡುವುದರಿಂದ ಇದನ್ನು ಯಶಸ್ವಿಯಾಗಿ ತಡೆಗಟ್ಟಬಹುದು. ಇನ್ನು ಈ ಹುಳುವಿನ ಬಾಧೆ ಹೆಚ್ಚಿರೋ ಪ್ರದೇಶಗಳಲ್ಲಿ COM 265 ತಳಿಯನ್ನ ಬೆಳೆಯೋದು ಹೆಚ್ಚು ಸೂಕ್ತ. ಖರ್ಚು ರಹಿತ ಬೇಸಾಯ ಕ್ರಮ ಅಂದ್ರೆ ಗೊಣ್ಣೆ ಹುಳು ಬಾಧಿತ ಕ್ಷೇತ್ರದಲ್ಲಿ 2 ರಿಂದ 3 ಗಂಟೆ ನೀರ್ ನಿಲ್ಲಿಸೋದು. ಇದರಿಂದ 80% ಗೊಣ್ಣೆ ಹುಳುಗಳನ್ನ ನಿಯಂತ್ರಣಕ್ಕೆ ತರಬಹುದು. ಹೀಗೆ ಗೊಣ್ಣೆ ಹುಳು ಬಾಧಿತ ಪ್ರದೇಶದ ರೈತರು ಸಾಮೂಹಿಕವಾಗಿ ಇಂತಹ ಕ್ರಮಗಳನ್ನ ಪಾಲಿಸಿದಾಗ ಇದರಿಂದಾಗೋ ಹಾನಿಯಿಂದ ತಪ್ಪಿಸಿಕೊಳ್ಳಬಹುದು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.